ಕರುನಾಡ ವೀಕ್ಷಕರೇ, ಮಿಸ್ಟರ್ ಮಂಡ್ಯ ನಾಗರಾಜ್ ಚಾನಲ್ಗೆ ಸ್ವಾಗತ. ಇಂದು ನಾನು ಶ್ರೀ ಕ್ಷೇತ್ರ ಅಹಲ್ಯಾದೇವಿ ಆರತಿ ಉಕ್ಕಡಕ್ಕೆ ಬಂದಿದ್ದೀನಿ. ಈ ಕ್ಷೇತ್ರಕ್ಕೆ ಮಂಡ್ಯದಿಂದ 32 ಕಿಲೋಮೀಟರ್ ಆಗುತ್ತೆ, 1 ಅವರ್ ಜರ್ನಿ. ಶ್ರೀರಂಗಪಟ್ಟಣದಿಂದ ಬಂದರೆ 10 ಕಿಲೋಮೀಟರ್ ಆಗುತ್ತೆ. ಶ್ರೀ ಬ್ರಹ್ಮದೇವ ಪುತ್ರಿ ಗೌತಮ ಋಷಿಗಳ ಮುನಿಯ ಪತ್ನಿ ಶ್ರೀ ಅಹಲ್ಯಾದೇವಿ. ಬನ್ನಿ, ತಾಯಿಯ ದರ್ಶನ ಪಡೆಯೋಣ, ಆಶೀರ್ವಾದ ಪಡೆಯೋಣ. ಇಲ್ಲಿಯ ಕ್ಷೇತ್ರ ಅಮಾವಾಸ್ಯೆ ಹುಣ್ಣಿಮೆಯೆಂದು ತುಂಬಾ ಭಕ್ತಾದಿಗಳಿಂದ ತುಂಬಿ ತುಳುಕ್ತಾ ಇರುತ್ತೆ. ಮಠ ಮಂತ್ರ ಏನೇ ಇದ್ರೂ ಇಲ್ಲಿ ಬಂದು ತಡೆ ಓಡಿಸೋದ್ರಿಂದ ಎಲ್ಲ ಕಳಿಯುತ್ತೆ ಅನ್ನೋದು ಒಂದು ಭಕ್ತಾದಿಗಳ ಒಂದು ನಂಬಿಕೆ, ಮತ್ತು ಅದು ನಿಜನೂ ಕೂಡ. ತುಂಬ ಅಂದರೆ ತುಂಬ ಪ್ರಸಿದ್ಧಿ ಅಂತ ಪಡೆದಿರೋದು. ಕರ್ನಾಟಕದ ಮೂಲೆ ಮೂಲೆಯಿಂದ ಇಲ್ಲಿಗೆ ಜನಗಳಾಗಿ ಆಗಮಿಸ್ತಾರೆ. ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮುಂದೆನೇ ಇರುವಂಥದ್ದು, ಎದುರುಗಡೆ ಇರುವಂಥದ್ದು. ಬನ್ನಿ, ತಾಯಿಗೆ ಪೂಜೆ ಮಾಡಿಸ್ಕೊಂಬರೋಣ. ಇವತ್ತು ಜನ ತುಂಬ ಕಮ್ಮಿ, ಯಾಕಂದರೆ ನಾನು ಗುರುವಾರ ಬಂದಿರೋದು. ಹಾಗೆ ಇಲ್ಲಿ ಮಂಗಳವಾರ, ಶುಕ್ರವಾರ, ಭಾನುವಾರ ತುಂಬ ರಶ್ ಇರುತ್ತೆ ಜನ. ಭಾನುವಾರ ರಜೆ ಇರೋದ್ರಿಂದ ತುಂಬ ದೂರದಿಂದ ಕೂಡ ಬರ್ತಾರೆ ಜನಗಳು ಇಲ್ಲಿ. ಇಲ್ಲಿ ಹೂವು ಮಾತ್ರ ನಿಮ್ಗೆ ಯಾವಾಗ ಹೋದ್ರೂ ಹೂವು ತುಂಬ ಕಮ್ಮಿಲಿ ಸಿಗುತ್ತೆ. ಇದೊಂದು ಒಳ್ಳೆ ಉಪಯೋಗ ಇಲ್ಲಿ ಹೂವಿಂದು. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ಹಾಗಾಗಿ ಗರ್ಭಗುಡಿ ವಿಡಿಯೋ ಮಾಡೋಂಗಿಲ್ಲ. ಹಾಗಾಗಿ ಇಲ್ಲಿಂದನೇ ತಾಯಿ ದರ್ಶನ ಮಾಡ್ಕೊಬೇಕು. ಇನ್ನೊಂದೇನಪ್ಪ ಅಂದರೆ, ಇಲ್ಲಿ ಜನಗಳು ಬಂದರೆ ಇಲ್ಲಿ ನಾನ್ ವೆಜ್ ಮಾಡಿಕೊಂಡು ಅಡುಗೆ ಮಾಡಿ ಕುಟುಂಬ ಸಮೇತ ಬಂದು ಊಟ ಮಾಡಿ ಹೋಗೋದಂಥದ್ದು ಪ್ರತೀತಿ ಇಲ್ಲಿ. ನೋಡಿ, ಇಲ್ಲೇ ಕೋಳಿ ಫಾರಮ್ಮು, ಇಲ್ಲೇ ಗ್ಯಾಸು, ಸಿಲಿಂಡ್ರು, ಪಾತ್ರೆಗಳು ಎಲ್ಲ ಇಲ್ಲೇ ಕೊಡ್ತಾರೆ. KGಗಿಷ್ಟು ಅಂತ ಸಿಲಿಂಡ್ರು, ಪಾತ್ರೆಗಳೆಲ್ಲ ನಾವು ಯಾವ ಸೈಜ್ ತಗೋತೀವಿ ಅದ್ರ ಪ್ರಕಾರ. ಇಲ್ಲಿ ಮುಂದೆಗಡೆ ತೋಟ ಇದೆಯಲ್ಲ, ಇಲ್ಲೇ ಅಡುಗೆ ಮಾಡೋವಂಥದ್ದು. ಪ್ರತಿಯೊಬ್ಬರು ಮಾಡೋದಿಲ್ಲ, ಆದರೆ 100ಕ್ಕೆ ಒಂದು 50% ಜನಗಳು ಕೂಡ ಇಲ್ಲಿ ಅಡುಗೆ ಮಾಡೋವಂಥದ್ದು ಪ್ರತೀತಿ. ಇಲ್ಲಿ ಮುಂದೆಗಡೆ ತೋಟ ಕಾಣ್ತಿದ್ದಿಲ್ಲ, ಇಲ್ಲಿ ಸುಮಾರು ಜನ ಬಂದು
ತಮ್ಮ ಹರಕೆ ಇರೋದ್ರಿಂದ ತಮ್ಮ ಹರಕೆ ಬಂದು ಇಲ್ಲಿ ಹರಕೆ ತೀರಿಸೋದು ಉಂಟು. ಮತ್ತು ಕೋಳಿ ಮರಿ ಈ ರೀತಿ ಹರಕೆ ಮಾಡ್ಕೊಂಡಿರ್ತಾರೆ. ಇಲ್ಲಿ ತೋಟ ಇಲ್ಲ, ಇಲ್ಲೇ ಅಡುಗೆ ಮಾಡುವಂಥದ್ದು ತೋಟದಲ್ಲಿ. ಇದೆಲ್ಲ ಪಾರ್ಕಿಂಗು. ಹಾಗೆ ಇಲ್ಲಿ ಅದೇ ಒಂದು ತುಂಬ ಒಳ್ಳೆ ಪ್ರತೀತಿ. ಪಾತ್ರೆಗಳು ಎಲ್ಲ ಇಲ್ಲೇ ಸಿಗುತ್ತೆ. ಅಲ್ಲಿ ನೋಡಿ ಚಿಕನ್ ಅಂಗಡಿ ಇದೆ, ಪಾತ್ರೆ ಮತ್ತು ಸಿಲಿಂಡ್ರ್ಗಳು ಇಲ್ಲೇ ಎಲ್ಲ ಸಿಗುತ್ತೆ. ಹಂಗಾಗಿ ಇಲ್ಲಿ ನಾವು ಬರೋದು ಅಷ್ಟೇ, ಇಲ್ಲಿ ಬಂದು ಇಲ್ಲೇ ಎಲ್ಲ ತಗೊಂಡು ಮುಂದೆಗಡೆ ತೋಟದ ಇಲ್ಲ ಅಲ್ಲಿ ಹೋಗಿ ಇಲ್ಲಿ ಅಡುಗೆ ಮಾಡಿ ತಮ್ಮ ಹರಕೆಯನ್ನು ತೀರಿಸಿ ತಾಯಿ ಆಶೀರ್ವಾದ ತಗೊಂಡು ಬರ್ತಾರೆ ಜನಗಳು. ಇದೇ ಇಲ್ಲಿನ ಒಂದು ದೊಡ್ಡ ಪ್ರತೀತಿ. ಶ್ರೀ ಅಹಲ್ಯಾದೇವಿಯ ಪುಣ್ಯಕ್ಷೇತ್ರ. ನೀವು ಕೂಡ ಬನ್ನಿ, ತಾಯಿಯ ಆಶೀರ್ವಾದವನ್ನು ಪಡಿಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಜೈ ಶ್ರೀ ಅಹಲ್ಯಾದೇವಿ, ಜೈ ಕರ್ನಾಟಕ ಮಾತೆ.